ನೀವು ಮನವಿ ಮಾಡ್ಕೊಂಡಿರ್ತೀರಿ ಸರ್. ಒಂದು ಡಿಫ್ರೆನ್ಸ್ ಆದಾಗ ಅನ್ಯಾಯ ಅನ್ನೋದು ಒಬ್ಬ ಶಾಸಕರಾಗಿ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ. ಸಹಜವಾಗಿ ಮುಖ್ಯಮಂತ್ರಿಗಳ ಹತ್ರನೋ ಅಥವಾ ಸದನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿರ್ತೀರಿ. ಪ್ರತಿಕ್ರಿಯೆ ಹೆಂಗಿರುತ್ತೆ? 2 ವರ್ಷ ಕೆಳಗಡೆ SCP TSP ಹಣದ ಬಗ್ಗೆ ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿರವರನ್ನೇ ನಾನು ಪ್ರಶ್ನೆ ಮಾಡಿದ್ದೆ. ಅವ್ರ ಇಲಾಖೆ ಮಂತ್ರಿ ಕೂಡ ಅವರೇ ಇದ್ದರು ಅವಾಗ. ಮೋಸ್ಟ್ಲಿ ನಾಗೇಂದ್ರ ಅವ್ರು ಇದ್ದಿಲ್ಲ, ಅದು ಅವರಿಗೆ ಬಂದಿತ್ತು. ಅವಾಗ ಉತ್ತರ ಕೊಟ್ಟಿರು. ಬಟ್ ಅನುದಾನ ನಾನಂದೆ ನಮ್ಮ ಕ್ಷೇತ್ರದಲ್ಲಿ ST ಸಮುದಾಯ 50,000 ಮೇಲ್ಪಟ್ಟಿದೆ. ನೀವೂ ಅದೇ ಸಮುದಾಯದವ್ರು ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಹಿಂಗೆ ಅನುದಾನ ಕೊಡ್ತಾ ಇಲ್ಲ ಪ್ರಗತಿ ಕಾಲನಿಗೆ ಅದೆಲ್ಲ ಅಂತಂದು ಸಾಕಷ್ಟು ಸಲ ಮನವಿ ಮಾಡಿದೆ. ಅದಾದಮೇಲೆ 1.5 ಕೋಟಿ ಏನೋ ಕೊಟ್ಟರು. ಅದಾದಮೇಲೆ ಅಷ್ಟೇನು ಎದಕ್ಕೂ ಸಾಕಲ್ಲ. ಒಂದು 2 ಗ್ರಾಮದಲ್ಲಿ 2 CC ರೋಡ್ ಒಳ ಚರಂಡಿ ಮಾಡಿದ್ರೆ ಮುಗಿದೇ ಹೋಗ್ತದೆ. ಇವನ್ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಕೂಡ ಆಗಲ್ಲ ಅಂತ ನಾನು ಬೇರೆ ಬೇರೆ ಸಚಿವರಿಗೆ ಕೂಡ ನಾನು ಹೇಳಿದ್ದೆ. 2-3 ದಿವಸಗಳ ಹಿಂದೆ ಸರ್ ನೀವು ಕೂಡ 1,20,00,000 ರೂಪಾಯಿ ಮೂಲಸೌಕರ್ಯ ಕಾಮಗಾರಿ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೀರಿ. ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಆಗಬೇಕು, ಆ ನಿಟ್ಟಿನಲ್ಲಿ ನನ್ನ ಕಾರ್ಯಗಳು ಮುಂದುವರಿಯುತ್ತಿದೆ ಅಂತ ಹೇಳಿ. ಸಾಧ್ಯವಾಗ್ತಾ ಇದೆಯಾ? ಇದು CMIP ಅನುದಾನದಲ್ಲೇ ಅದು ಗ್ರಾಮೀಣ ಅಭಿವೃದ್ಧಿ ಇಕ್ಕಿದೆ ಮೇಡಮ್. ಅದರದ್ದೇ ಭಾಳ ಹದಗೆಟ್ಟಿತ್ತು. ಒಂದು ರಸ್ತೆ ಚಾಲನೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಗ್ರಾಮಗಳ ಅಭಿವೃದ್ಧಿ ಆದರೆ ನಮ್ಮ ಜಿಲ್ಲೆ, ರಾಜ್ಯ, ದೇಶ ಅಭಿವೃದ್ಧಿ ಆಗ್ತದೆ. ಯಾಕಂದ್ರೆ ಗ್ರಾಮದಲ್ಲಿದ್ದ ರೈತರ ಅಭಿವೃದ್ಧಿ ಆದರೆ ನಮ್ಮ ದೇಶ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತದೆ. ಇಲ್ಲದ್ರೆ ನಾವು ಹೇಳಿಕೆ ಉತ್ತರ ಕೊಡೋಂಗಾಗುತ್ತೆ. ಅದು ಆಗಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯ ಆಗಬೇಕು, ರಸ್ತೆ ಆಗಬೇಕು, ಚರಂಡಿ ಆಗಬೇಕು, ವಿದ್ಯುತ್ ಸಮಸ್ಯೆ, ಟ್ರಾನ್ಸ್ಫಾರ್ಮರ್ 25 kV ಇರುತ್ತೆ, 63 ಮಾಡ್ಬೇಕು, 63ಲಿಂದ 100 ಮಾಡ್ಬೇಕು, 100ಲಿಂದ 250 ಮಾಡ್ಬೇಕು. ಎನ್ಹಾನ್ಸ್ಮೆಂಟ್ ಆಫ್ ಟ್ರಾನ್ಸ್ಫಾರ್ಮರ್ ಕೂಡ ಭಾಳ ಇಂಪಾರ್ಟೆಂಟ್. ಈ ಬೇಸಿಗೆ ಕಾಲದಲ್ಲಿ ಸುಮಾರು ಒಂದು 10 ದಿವಸ ದಿನ ರೈತರ ಫೋನ್ ಅಲ್ಲಿ TC ಸುಟ್ಟಿದೆ ಅಲ್ಲಿ. ಯಾಕಂದ್ರೆ ಬಿಸಿಲಿಂದು ಭಾಳಷ್ಟು ಫೇಲ್ಯೂರ್ ಕೂಡ ಆಗ್ತವೆ. ಮತ್ತು ರೈತರು ಕೂಡ ಪಾಪ ಅವರು ರಾತ್ರಿ ಹೋಗಿ ಸಿಂಗಲ್ ಫೇಸ್ ಕೊಡ್ತಾರೆ, ಅದನ್ನು ತೊಂದರೆ ಆಗ್ತದೆ. ಟೈಮಿಂಗ್ನು ಕೂಡ ಚೇಂಜ್ ಮಾಡ್ಬೇಕು ಅವರು. ರಾತ್ರಿ ಹೋಗಿ ಅವರು ಅಷ್ಟೇ 5-6 ಅವರ್ದಲ್ಲಿ ಹೋಗಿ ಮಾಡಬೇಕು. ಹೊಲದಲ್ಲಿ ಏನೋ ಜೀವ, ಅದು ಹುಳ ಮತ್ತೆ ಅದರಲ್ಲಿಂದ ಕೂಡ ಸಾಕಷ್ಟು ಜನ ಮೃತಪಟ್ಟಂತ ಕೂಡ ಉದಾಹರಣೆ ರೈತರದಿದೆ. ಅದನ್ನು ಕೂಡ ಸರ್ಕಾರ ಒಂದು ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಅಂತಾರೆ. ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ಲ ಅಂತ ತಮ್ಮ ಮೂಲಕ ನಾನು ಹೇಳ. ವಾಸ್ತವದಲ್ಲಿ ನೋಡೋದಾದ್ರೆ ಆತರ ಇಲ್ಲ ಅಂತ. ಖಂಡಿತ ಸರಿ. ಹಣ ಕೊಟ್ರೆ ಅಭಿವೃದ್ಧಿ ಬಹಳಷ್ಟು ಮಾಡ್ಬೋದು. ಹಣ ಕೊಡ್ಬೇಕು. ಈ ಸರ್ಕಾರ ಹಣ ಕೊಡ್ಬೇಕಾದ್ರೆ ಗ್ಯಾರಂಟಿ. ಅವ್ರ ಶಾಸಕರೇ ಸಾಕಷ್ಟು ನಾವು ಅಲ್ಲಿ ಮೊಗಸಲೆಯಲ್ಲಿ ಕೊಡ್ತೇವೆ, ನಮ್ಮ ಮಿತ್ರರೇ ಅವರು ಕಾಂಗ್ರೆಸ್, ನಮಗೆ ಹಣ ಸಿಗ್ತಾ ಇಲ್ಲ ಬ್ರದರ್ ಅಂತಾರೆ. ಅಭಿವೃದ್ಧಿ ಮಾಡ್ಬೇಕು. ಏನಂದ್ರೆ ನಮ್ಮ ಮಂತ್ರಿಗಳೇ ಗ್ಯಾರಂಟಿ ಅಂತಾರೆ.